ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯ ವಿಡಿಯೋಗಳನ್ನು ನೋಡಿರ್ಬೋದು. ಆದರೆ ಈ ಒಂದು ವಿಡಿಯೋ ನಿಮಗೆ ಬೇರೆಯ ಫೀಲನ್ನೇ ಕೊಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಲೈಫ್ ಟೈಮ್ ಮೋಟಿವೇಶನ್ ಕೂಡ ಸಿಗುತ್ತೆ. ಹೇಗೆ ಅಂತ ಈ ಒಂದು ವಿಡಿಯೋವನ್ನು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಬೇರೆಲ್ಲ ಜೀವಿಗಳಿಗೆ, ಪ್ರಾಣಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಮನುಷ್ಯ ಯಾವ ಲೆವೆಲ್ಗೆ ಬೆಳೆದಿದ್ದಾನೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನ್ಯೂಕ್ಲಿಯರ್ ಬಾಂಬನ್ನು, ಮಹಾ ಅಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಇಡೀ ಭೂಮಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ನಾಶ ಮಾಡೋ ಮಟ್ಟಕ್ಕೆ ಮನುಷ್ಯ ಬೆಳೆದು ನಿಂತಿದ್ದಾನೆ. ಆದರೆ ಇವತ್ತು ಟೆಕ್ನಾಲಜಿ ಇದೆ, ಮನುಷ್ಯ ನ್ಯೂಕ್ಲಿಯರ್ ಬೇಕಾದರೂ ಕಂಡುಹಿಡಿತಾನೆ, ಅದಕ್ಕೂ ದೊಡ್ಡ ಅಸ್ತ್ರ ಬೇಕಾದರೂ ಕಂಡುಹಿಡಿತಾನೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಮಾನವನ ಕೈಗೆ ಸಿಕ್ಕ ಮೊದಲ ಅಸ್ತ್ರ ಯಾವುದು, ಮೊದಲ ವೆಪನ್ ಯಾವುದು ಅಂದಾಗ ತುಂಬ ಜನ ನಾನಾ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಕೆಲವರು ಆಗ ಮಾನವ ಚೂಪಾದ ಕಲ್ಲುಗಳಿಂದ, ಪ್ರಾಣಿಗಳ ಮೂಳೆಗಳಿಂದ, ಕಟ್ಟಿಗೆಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾ ಇದ್ದ ಅಂತ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಆದರೆ ಇದ್ಯಾವುದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲಿಲ್ಲ. ಆದರೆ ನಿಜವಾಗ್ಲೂ ಮಾನವನಿಗೆ ಸಿಕ್ಕಂತಹ ಬಹುದೊಡ್ಡ ಅಸ್ತ್ರ ಯಾವುದು ಗೊತ್ತಾ? ಮುಂದೆ ಇಡೀ ಭೂಮಿಯನ್ನೇ ಬದಲಿಸಿದ ಮಹಾ ಅಸ್ತ್ರ ಅದು. 10 ಲಕ್ಷ ವರ್ಷಗಳ ಹಿಂದೆ ಮಾನವನ ಕೈಗೆ ಸಿಕ್ಕ ಬಹುದೊಡ್ಡ ಅಸ್ತ್ರವಿದು. ನರಪಿಳ್ಳೆ ಮಾನವ ಭೂಮಿಯ ಮೇಲೆ ಸುಪ್ರೀಂ ಆಗೋದಕ್ಕೆ ಈ ಅಸ್ತ್ರವೇ ಕಾರಣ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೌರವ್ಯೂಹದಲ್ಲಿ ಜೀವಿಗಳಿರೋ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ. ಈ ಭೂಮಿ ಮೇಲೆ 70 ಲಕ್ಷಕ್ಕೂ ಅಧಿಕ ಪ್ರಭೇದದ ಪ್ರಾಣಿಗಳಿವೆ. ಇದರಲ್ಲಿ ಬಲಿಷ್ಠ ಪ್ರಾಣಿ ಯಾವುದು ಅಂದ್ರೆ ಮನುಷ್ಯ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಯಾಕಂದ್ರೆ ಅತಿ ದೈತ್ಯ ಪ್ರಾಣಿ ಆನೆಯಿಂದ ಹಿಡಿದು ಭಯಾನಕ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆಗಳಂತಹ ಪ್ರಾಣಿಗಳನ್ನು ಮನುಷ್ಯ ಕಂಟ್ರೋಲ್ ಮಾಡ್ತಾನೆ, ಪಳಗಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಯಾವುದನ್ನ ಬೇಕಾದರೂ ನಾಶ ಮಾಡೋ ಪವರನ್ನ ಮನುಷ್ಯ ಗಳಿಸ್ಕೊಂಡಾಗಿದೆ. ಇಡೀ ಭೂಮಿ ಮೇಲಿರುವ ಎಲ್ಲ ಪ್ರಾಣಿ, ಪಕ್ಷಿ, ಜೀವಿಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಮನುಷ್ಯನಿಗೆ ಸಿಕ್ಕಿದೆ. ಇದಷ್ಟೇ ಅಲ್ಲ, ಈ ಭೂಮಿಯನ್ನ ಬಿಟ್ಟು ಸ್ಪೇಸ್ಗೆ ಹಾರೋ ತಾಕತ್ತನ್ನು ಮಾನವ ಹೊಂದಿದ್ದಾನೆ. ಆದರೆ ಭೂಮಿ ಮೇಲಿರುವ ಬೇರೆ ಯಾವುದೇ ಜೀವಿಯು, ಪ್ರಾಣಿಯೂ ಕೂಡ ಮನುಷ್ಯನಿಗೆ ಸರಿಸಮನಾಗಿ ಬೆಳೆಯೋದಕ್ಕೆ, ಮುಂದುವರಿಯೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹಾಗಿದ್ರೆ ಮಾನವನಿಗೆ ಈ ಶಕ್ತಿಯನ್ನ ಕೊಟ್ಟಿದ್ದಾದ್ರೂ ಯಾರು? ಭೂಮಿ ಹುಟ್ಟಿದಾಗ ಇದ್ಯಾವುದು ಕೂಡ ಇರಲೇ ಇಲ್ಲ. ಎಲ್ಲ ಪ್ರಾಣಿಗಳಂತೆ ಮನುಷ್ಯ ಕೂಡ ಕಾಡಿನಲ್ಲೇ ವಾಸಿಸ್ತಾ ಇದ್ದ. ನಾಯಿ, ನರಿಗಳಂತ ಚಿಕ್ಕ ಪುಟ್ಟ ಪ್ರಾಣಿಗಳೇ ಮಾನವನನ್ನ ಬೇಟೆಯಾಡಿ ತಿಂತಾ ಇದ್ವು. ಆದರೆ ಈಗ ಎಲ್ಲ ಪ್ರಾಣಿಗಳನ್ನ ಮೀರಿ ಮನುಷ್ಯ ಭೂಮಿ ಮೇಲೆ ಸೂಪರ್ ಪವರ್ ಆಗಿ ಬೆಳೆದು ನಿಂತಿದ್ದಾನೆ. ಪ್ರಾಣಿಗಳ ಪ್ರಪಂಚದಲ್ಲಿ ಸುಪ್ರೀಂ ಆಗಿದ್ದಾನೆ. ಅಷ್ಟಕ್ಕೂ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಬೇರೆಲ್ಲ ಪ್ರಾಣಿಗಳಿಗೆ ಅದರದ್ದೇ ಆದ ಪವರ್ ಇರುತ್ತೆ. ಆನೆಗಳಿಗೆ ಸೊಂಡಿಲು, ಹುಲಿ, ಸಿಂಹಗಳಿಗೆ ಶಕ್ತಿ, ಉಗುರುಗಳು, ಚೂಪಾದ ಹಲ್ಲುಗಳು, ಪಕ್ಷಿಗಳಿಗೆ ಹಾರುವ ರೆಕ್ಕೆಗಳು, ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಬಿಲವನ್ನ ತೋಡ್ಕೊಂಡು ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ಪವರ್ ಇರುತ್ತೆ. ಅದಕ್ಕೆ ತಕ್ಕಂತೆ ಅವುಗಳ ದೇಹ ಕೂಡ ಇರುತ್ತೆ. ಕಾಡಿನಲ್ಲಿ ಬೇರೆ ಪ್ರಾಣಿಗಳಿಗೆ ಬೇಟೆಯ ವಸ್ತುವಾಗಿದ್ದ ಮನುಷ್ಯ ಯಾವುದಾದ್ರೂ ಪ್ರಾಣಿ ದಾಳಿ ಮಾಡಿದ್ರೆ ಅದರ ಜೊತೆ ಹೋರಾಡೋದಕ್ಕೆ ಯಾವುದೇ ಶಕ್ತಿ ಇಲ್ಲದೆ, ಬೇರೆ ಪ್ರಾಣಿಗಳ ರೀತಿ ಚೂಪಾದ ಬಲಿಷ್ಠವಾದ ಉಗುರುಗಳು, ಹಲ್ಲುಗಳು ಇಲ್ಲದೆ ಸುಲಭವಾಗಿ ಆ ಪ್ರಾಣಿಗಳ ಆಹಾರ ಆಗ್ತಿದ್ದ ಮನುಷ್ಯ ಇವತ್ತು ಈ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ಮನುಷ್ಯ ಭೂಮಿ ಮೇಲೆ ಸುಪ್ರೀಂ ಆಗೋದಕ್ಕೆ ಕಾರಣ ಆ ಒಂದು ಅಸ್ತ್ರ. ಈ ಪ್ರಕೃತಿಯೇ ಮನುಷ್ಯನಿಗೆ ಕೊಟ್ಟಂತಹ ಮಹಾ ಅಸ್ತ್ರ ಅದು. ಈ ರೋಚಕ ವಿಸ್ಮಯ ಸತ್ಯವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮನುಷ್ಯನ ಅತಿ ಪ್ರಬಲ ಅಸ್ತ್ರ ಯಾವುದು ಅಂದ್ರೆ ನ್ಯೂಕ್ಲಿಯರ್ ಸ್ಫೋಟಕಗಳು ಅಂತ ನೀವು ಹೇಳಬಹುದು. ಹೈಪರ್ಸಾನಿಕ್, ಸೂಪರ್ಸಾನಿಕ್ ಕ್ಷಿಪಣಿಗಳು ಅಂತ ಹೇಳಬಹುದು. ಚಂದ್ರನ ಮೇಲೆ ಮನುಷ್ಯನ ಹೆಜ್ಜೆ, ಮಂಗಳನ ಅಧ್ಯಯನ, ಹೀಗೆ ಸಾಕಷ್ಟು ವಿಚಾರಗಳನ್ನ ಹೇಳಬಹುದು. ಆದ್ರೆ ಈ ಎಲ್ಲಾ ಸಂಶೋಧನೆಗಳಿಗೆ ಕಾರಣ ಮನುಷ್ಯನ ಮೊದಲ ಬ್ರಹ್ಮಾಸ್ತ್ರ. ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಅವತ್ತು ದೊಡ್ಡ ಪ್ರಭಾವವನ್ನೇ ಅದು ಬೀರಿತ್ತು. 10 ಲಕ್ಷ ವರ್ಷಗಳ ಹಿಂದೆ ಭೂಮಿಯನ್ನ ಬದಲಾಯಿಸಿದ್ದು ಒಂದು ಸೂಪರ್ ಪವರ್, ಒಂದು ಬ್ರಹ್ಮಾಸ್ತ್ರ. ಅದುವೇ ಬೆಂಕಿ. ಹೌದು ಫ್ರೆಂಡ್ಸ್, ಬೆಂಕಿಯನ್ನ ಮನುಷ್ಯ ತನ್ನ ಉಪಯೋಗಕ್ಕೆ ತಕ್ಕಂತೆ ಬಳಸ್ಕೊಳ್ಳೋಕೆ ಬೆಂಕಿಯನ್ನು ಅಸ್ತ್ರವನ್ನ ಪಳಗಿಸಿಕೊಂಡ ರೀತಿ. ಫ್ರೆಂಡ್ಸ್, ಸುಮಾರು 10 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಆಗ ತಾನೇ 4 ಕಾಲುಗಳನ್ನ, 4 ಪಾದಗಳನ್ನ ಬಿಟ್ಟು 2 ಪಾದಗಳ ಮೂಲಕ ನಡೆಯೋದಕ್ಕೆ ಶುರು ಮಾಡಿದ್ದ. ಚಿಕ್ಕ ಪುಟ್ಟ ಪ್ರಾಣಿಗಳು, ಪಕ್ಷಿಗಳನ್ನ, ಗೆಡ್ಡೆ ಗೆಣಸುಗಳನ್ನ, ಹೂವುಗಳನ್ನ, ಕೆಲವೊಂದು ಗಿಡಗಳನ್ನ ಹಾಗೆ ತಿಂತಾ ಇದ್ದ. ಈ ಸಮಯದಲ್ಲಿ ಮನುಷ್ಯ ಬೆಂಕಿಯನ್ನ ಪಳಗಿಸೋದು ಕಲ್ತಿರ್ಲಿಲ್ಲ. ಇಲ್ಲಿವರೆಗೂ ಕಾಡ್ಗಿಚ್ಚುಗಳಿಂದ, ಜ್ವಾಲಾಮುಖಿಗಳಿಂದ
ಬೆಂಕಿ ಭೂಮಿಯ ಮೇಲಿತ್ತು. ಆದರೆ ಮನುಷ್ಯ ಇನ್ನೂ ಕೂಡ ಬೆಂಕಿಯನ್ನು ಪಳಗಿಸಿ ತನ್ನ ಉಪಯೋಗಕ್ಕೆ ಬಳಸ್ತಾ ಇರಲಿಲ್ಲ. ನಂತರ 10 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಇದನ್ನೂ ಕಲ್ತ್ಕೊಂಡ. ಕಲ್ಲುಗಳನ್ನು ಒಂದಕ್ಕೊಂದು ಹೊಡೆಯೋ ಮೂಲಕ ಮನುಷ್ಯ ಬೆಂಕಿಯನ್ನು ಹಚ್ಚೋದು, ಪಳಗಿಸೋದನ್ನು ಕಲಿತ. ದಕ್ಷಿಣ ಆಫ್ರಿಕಾದ ಕೆಲವು ಗುಹೆಗಳಲ್ಲಿ ಹಾಗೆ ಚೀನಾದ ಕೆಲವು ಕಡೆಯಲ್ಲಿ 10 ರಿಂದ 5 ಲಕ್ಷ ವರ್ಷಗಳ ಹಿಂದೆಯೇ ಬೆಂಕಿ ಬಳಸಲಾಗಿತ್ತು ಅಂತ ಕುರುಹುಗಳು ಸಿಗುತ್ತೆ. ಇನ್ನು ಇಸ್ರೇಲ್ ಹಾಗೆ ಹಂಗೇರಿ, ಸ್ಪೇನ್ನಲ್ಲಿ ಹೀಗೆ ಭೂಮಿಯ ಸಾಕಷ್ಟು ಕಡೆ ಮಾನವ ಬೆಂಕಿ ಬಳಸಿದ ಕುರುಹುಗಳಿವೆ. ಇನ್ನು ಕೆಲವು ಸಂಶೋಧಕರು 3 ಲಕ್ಷ ವರ್ಷಗಳ ಹಿಂದೆ ಮಾನವ ಬೆಂಕಿಯನ್ನ ಪಳಗಿಸಿದ ಅಂತ ಹೇಳ್ತಾರೆ. ನಿಮಗೆಲ್ಲ ಆದಿಮಾನವ ಅಂತ ಗುರುತಿಸೋ ಹೋಮೋ ಎರೆಕ್ಟರ್ಸ್ ಬಗ್ಗೆ ಗೊತ್ತಿರಬಹುದು. ಇವರ ವಿಕಸನ ಆಗಿದ್ದು 20 ಲಕ್ಷ ವರ್ಷಗಳ ಹಿಂದೆ. ಆದರೆ 17 ಲಕ್ಷ ವರ್ಷಗಳವರೆಗೆ ಈ ಮಾನವರು ಬೆಂಕಿಯನ್ನ ಪಳಗಿಸಿರಲಿಲ್ಲ, ಅದನ್ನ ಬಳಸ್ತಾ ಇರಲಿಲ್ಲ, ಅದನ್ನ ಅಸ್ತ್ರವಾಗಿ ಇವರು ಬಳಕೆ ಮಾಡಿಲ್ಲ. 3 ಲಕ್ಷ ವರ್ಷಗಳ ಹಿಂದೆ ಮಾನವರು ಬೆಂಕಿಯನ್ನ ಬಳಸೋದಕ್ಕೆ ಶುರು ಮಾಡಿದ್ರು ಅಂತ ಸಂಶೋಧಕರು ಹೇಳ್ತಾರೆ. ಮೊದಲು ಕಲ್ಲುಗಳಿಂದ ಬೆಂಕಿಯನ್ನ ಹಚ್ಚಲಾಗ್ತಾ ಇತ್ತು. ನಂತರ ಅವನು ಬಳಸ್ತಾ ಇದ್ದ ಆಯುಧಗಳ ಮೂಲಕ ಬೆಂಕಿಯನ್ನ ಹಚ್ಚೋದು ಕಲಿತ ಅಂತ ಹೇಳ್ತಾರೆ. ಲಕ್ಷಾನು ವರ್ಷಗಟ್ಟಲೆ ಬೇರೆ ಜೀವಿಗಳಿಗೆ, ಪ್ರಾಣಿಗಳಿಗೆ ಸುಲಭದ ಆಹಾರವಾಗಿದ್ದ ಮಾನವ ಬೆಂಕಿಯನ್ನ ಪಳಗಿಸಿದ ನಂತರ ಕಾಡಿಗೆ ಬೆಂಕಿ ಇಟ್ಟ. ತನ್ನ ಹೊಸ ರೀತಿಯ ಬೇಟೆಯನ್ನ ಶುರು ಮಾಡಿದ. ದಟ್ಟವಾಗಿ ಬೆಳೆದಿದ್ದ ಪೊದೆಗಳಿಗೆ ಬೆಂಕಿ ಇಟ್ಟ. ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಮೇಲೆ ಅಲ್ಲಿದ್ದ ಗೆಡ್ಡೆ ಗೆಣಸು ಪ್ರಾಣಿಗಳನ್ನು ತಿನ್ನೋದಕ್ಕೆ ಶುರು ಮಾಡ್ದ. ಇದು ಮನುಷ್ಯನಿಗೆ ಆಹಾರ ಹುಡುಕುವ ಮಾರ್ಗವನ್ನೇ ಸುಲಭವಾಗಿಸ್ತು. ಜೊತೆಗೆ ಬೆಂಕಿಯನ್ನ ಹೇಗೆ ಬಳಸಬೇಕು ಅನ್ನೋದು ಅರಿವಿಗೆ ಬಂತು. ಇದು ಅವನ ಬುದ್ಧಿಶಕ್ತಿಯನ್ನ ಹೆಚ್ಚಿಸ್ತಾ ಹೋಯಿತು. ಅವನ ಆಹಾರ ಶೈಲಿಯನ್ನ ಚೇಂಜ್ ಮಾಡ್ತು. ಇಷ್ಟು ದಿನ ಗೆಡ್ಡೆ ಗೆಣಸುಗಳನ್ನ, ಹಸಿ ಮಾಂಸಗಳನ್ನ ಬೇರೆ ಪ್ರಾಣಿಗಳ ರೀತಿಯಲ್ಲೇ ತಿಂತಾ ಇದ್ದ. ಬೆಂಕಿಯನ್ನ ಬಳಸಿದ ನಂತರ ಬೇರೆ ಬೇರೆ ಪದಾರ್ಥಗಳನ್ನು ಬಳಸೋದಕ್ಕೆ ಶುರು ಮಾಡ್ದ. ಈ ಬೆಳವಣಿಗೆ ಮನುಷ್ಯನ ಆರೋಗ್ಯದಲ್ಲಿ, ಅವನ ಜೀರ್ಣಾಂಗ ವ್ಯೂಹದಲ್ಲಿ ದೊಡ್ಡ ಬದಲಾವಣೆಯನ್ನೇ ಮಾಡ್ತು. ಬೇಯಿಸಿದ ಆಹಾರ ಸೂಕ್ಷ್ಮ ಜೀವಿಗಳನ್ನು ಕೊಲ್ತಾ ಇತ್ತು. ಜೊತೆಗೆ ಮಾನವ ಕಷ್ಟಪಟ್ಟು ಅಗಿಯೋ ಅವಶ್ಯಕತೆ ಇರಲಿಲ್ಲ. ಮನುಷ್ಯನ ಹತ್ತಿರದ ಸಂಬಂಧಿ ಚಿಂಪಾಂಜಿ ಆಹಾರ ಪದಾರ್ಥಗಳನ್ನು ಅಗಿಯೋಕೆ 5 ಗಂಟೆ ತಗೊಳ್ತಾ ಇತ್ತು. ಆದರೆ ಮನುಷ್ಯರು ಕೆಲವೇ ಸೆಕೆಂಡುಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಅಗಿದು ತಿಂತಾ ಇದ್ರು. ಇದರಿಂದ ಹೆಚ್ಚು ಆಹಾರವನ್ನು ತಿಂದು ಜೀರ್ಣಿಸಿಕೊಳ್ಳೋ ಶಕ್ತಿ ಬಂತು. ಕೆಲ ವಿಜ್ಞಾನಿಗಳ ಪ್ರಕಾರ ಮನುಷ್ಯನ ಮೆದುಳು ಚುರುಕಾಗೋದಕ್ಕೆ, ಆ ಮೂಲಕ ಆತನ ಕರಳು ಸಣ್ಣದಾಗ್ತಾ ಹೋಗೋದಕ್ಕೆ ಈ ಆಹಾರ ಪದ್ಧತಿ ಕಾರಣವಾಯಿತು ಅಂತ ಹೇಳ್ತಾರೆ. ಹಸಿ ಆಹಾರವನ್ನು ತಿಂತಾ ಇದ್ದಾಗ ಎಲ್ಲವೂ ಕೂಡ ತುಂಬ ಹೊತ್ತು ಕರಳಲ್ಲಿ ಜೀರ್ಣ ಆಗಬೇಕಿತ್ತು, ತುಂಬ ಹೊತ್ತು ಕರಳಲ್ಲಿ ಹಿಡ್ಕೋಬೇಕಾಗಿತ್ತು. ಹೀಗಾಗಿ ಕರಳುಗಳು ಕೂಡ ದೊಡ್ಡದಾಗಿದ್ವು. ಆದರೆ ಈಗ ಅಷ್ಟೊಂದು ಕೆಲಸ ಇಲ್ಲ. ಮನುಷ್ಯ ಬೇಯಿಸಿ ತಿಂತಿದ್ದಾನೆ, ಚೆನ್ನಾಗಿ ಅಗಿದು ತಿಂತಿದ್ದಾನೆ. ಆಲ್ರೆಡಿ ಅರ್ಧ ಡೈಜೆಷನ್ ಕ್ರಿಯೆ ಆಗಿ ಹೋಗಿದೆ. ಹಾಗಾಗಿ ದೊಡ್ಡ ಕರಳುಗಳನ್ನು ಹೊಂದೋ ಅವಶ್ಯಕತೆ ಇಲ್ಲ. ಕರಳು ಶಿಂಕ್ ಆಗ್ತಾ ಬಂತು. ಜೊತೆಗೆ ಹೆಚ್ಚು ಹೆಚ್ಚು ಆಹಾರ ತಿನ್ನೋದಕ್ಕೆ ಸಾಧ್ಯವಾಗ್ತಾ ಬಂತು. ಇದರಿಂದ ಹೆಚ್ಚು ಪೋಷಕಾಂಶಗಳು ದೇಹ ಸೇರೋದಕ್ಕೆ ಕಾರಣವಾಯಿತು. ಇದರಿಂದ ಮೆದುಳಿನ ಬೆಳವಣಿಗೆಯಲ್ಲಿ ದೊಡ್ಡ ಪ್ರಮಾಣದ ಕ್ರಾಂತಿಯೇ ಆಯಿತು. ಹೊಟ್ಟೆ ಒಳಗೆ ಆಹಾರವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ತುಂಬ ಶಕ್ತಿ ವೇಸ್ಟ್ ಆಗ್ತಿತ್ತು. ಇದೆಲ್ಲ ಬದಲಾಗಿದ್ರಿಂದ ಮೆದುಳಿನ ಬೆಳವಣಿಗೆಗೆ ಸಹಾಯವಾಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆರಂಭದಲ್ಲಿ ಮನುಷ್ಯನ ಮೆದುಳು 10 ರಿಂದ 15% ಎನರ್ಜಿಯನ್ನು ಬಳಸ್ತಾ ಇತ್ತು. ಜೀರ್ಣಾಂಗ ವ್ಯೂಹವೇ ಹೆಚ್ಚು ಎನರ್ಜಿಯನ್ನು ಖರ್ಚು ಮಾಡ್ತಿತ್ತು. ಆದರೆ ಈಗ ನಮ್ಮ ದೇಹದ 25% ಎನರ್ಜಿಯನ್ನು ಮೆದುಳೇ ಖರ್ಚು ಮಾಡ್ತಾ ಇದೆ. ಇದರ ಪರಿಣಾಮ ಮೆದುಳು ಚುರುಕಾಗ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಎನರ್ಜಿಯನ್ನು ಮೆದುಳು ತಗೊಳ್ತಾ ಇದೆ. ಇದಕ್ಕೆಲ್ಲ ಬೆಂಕಿಯೇ ಕಾರಣವಾಯಿತು. ಇದರಿಂದ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತನಾದ. ಜೊತೆಗೆ ಆ ಬುದ್ಧಿವಂತಿಕೆ ಅವನನ್ನ ಭೂಮಿಯ ಮೇಲೆ ಬಲಿಷ್ಠನನ್ನಾಗಿ ಮಾಡ್ತು. ಬೆಂಕಿ ತಂದ ಮತ್ತೊಂದು ದೊಡ್ಡ ಬದಲಾವಣೆ ಏನು ಅಂದರೆ, ಬೆಂಕಿ ಮನುಷ್ಯನ ಅಸ್ತ್ರ ಆಗೋ ತನಕ ಸಬಲರು ಮಾತ್ರ ಉಳಿಯುವ ಸಿದ್ಧಾಂತ ಭೂಮಿ ಮೇಲಿತ್ತು. ಅಂದರೆ ದೈಹಿಕವಾಗಿ ಸಬಲರು. ಯಾವಾಗ ಬೆಂಕಿ ಮನುಷ್ಯನ ಅಸ್ತ್ರ ಆಯ್ತೋ ಆಗ ಮನುಷ್ಯನ ದೈಹಿಕ ದೌರ್ಬಲ್ಯಗಳು ಲೆಕ್ಕಕ್ಕೆ ಬರಲೇ ಇಲ್ಲ. ಬುದ್ಧಿಶಕ್ತಿ ಹಾಗೆ ಬೆಂಕಿಯನ್ನ ಬಳಸ್ಕೊಂಡು ಮನುಷ್ಯ ಬದುಕೋದಕ್ಕೆ ಶುರು ಮಾಡ್ದ. ಮೊದಲೆಲ್ಲ ಮನುಷ್ಯನನ್ನ ಸುಲಭವಾಗಿ ಸಿಗುವ ಆಹಾರದಂತೆ ಸಿಕ್ಕ ಸಿಕ್ಕ ಪ್ರಾಣಿಗಳು ಬೇಟೆಯಾಡಿ ತಿಂತಾ ಇದ್ವು. ಮನುಷ್ಯನ ಕೈಗೆ ಈ ಬೆಂಕಿ ಸಿಕ್ತಿದ್ದ ಹಾಗೇನೆ ಬೇರೆಲ್ಲ ಪ್ರಾಣಿಗಳು ಬೆಚ್ಚಿ ಬಿದ್ವು. ಬೇಟೆಯಾಡೋದಕ್ಕೆ ಬರ್ತಿದ್ದ ಪ್ರಾಣಿಗಳು ಮನುಷ್ಯನ ಕೈಲಿದ್ದ ಈ ಬೆಂಕಿಯನ್ನ ನೋಡಿ ಓಡಿ ಹೋಗೋದಕ್ಕೆ ಶುರು ಮಾಡಿದ್ವು. ಕೆಲವು ಪ್ರಾಣಿಗಳು ತಾವೇ ಬೇಟೆಯಾಗಿ ಹೋಗ್ತಾ ಇದ್ವು. ನೋಡ್ತಾ ನೋಡ್ತಾ ಮನುಷ್ಯ
ಈ ಭೂಮಿ ಮೇಲೆ ಬಲಿಷ್ಠನಾಗೋದ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಬೆಂಕಿಯನ್ನು ಅಸ್ತ್ರವನ್ನ ಹಿಡ್ಕೊಂಡು ಇಡೀ ಕಾಡಿನ ಯಾವುದೇ ಪ್ರಾಣಿ ಬಂದರೂ ಕೂಡ ಹೆದರಿಸುವ ತಾಕತ್ತು ಬಂದ್ಬಿಡ್ತು. ಇನ್ನು ದೈಹಿಕ ರಕ್ಷಣೆಗೂ ಈ ಬೆಂಕಿ ಬಹಳಷ್ಟು ಉಪಯೋಗ ಮಾಡ್ತು. ಶೀತ ವಾತಾವರಣದಲ್ಲಿ ರಾತ್ರಿ ಸಮಯದಲ್ಲಿ ಬೆಚ್ಚಗಿಡ್ತಾ ಇತ್ತು. ಆಗಿನ ಮಾನವರಿಗೆ ಚಳಿಗಾಲ ಅನ್ನೋದೇ ದೊಡ್ಡ ಸವಾಲಾಗಿತ್ತು. ಅದರಲ್ಲಿ ಬದುಕಿ ಉಳಿಯೋದೇ ಬಹಳ ದೊಡ್ಡ ಕಷ್ಟವಾಗಿತ್ತು. ಇದರಿಂದಲೂ ಕೂಡ ಬೆಂಕಿ ಮಾನವನಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತು. ರಾತ್ರಿಯ ಸಮಯದಲ್ಲಿ ಬೆಂಕಿಯನ್ನು ಬಳಸೋದಕ್ಕೆ ಶುರು ಮಾಡಿದ ಮಾನವ ಮನುಷ್ಯನ ಸಮಯವನ್ನ ಇದು ವಿಸ್ತರಣೆ ಮಾಡ್ತು. ಕತ್ತಲು ಆಗ್ತಿದ್ದ ಹಾಗೇನೆ ಗುಹೆ ಸೇರ್ಕೊಳ್ತಾ ಇದ್ದ ಮನುಷ್ಯ ಬೆಂಕಿಯಿಂದ ರಾತ್ರಿ ಸಮಯದಲ್ಲೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದ. ಇದರ ಜೊತೆಗೆ ಮನುಷ್ಯ ಸಂಘಜೀವಿ ಆಗೋದಕ್ಕೆ ಬೆಂಕಿ ಸಹಾಯ ಮಾಡ್ತು. ಆಗಿನ ಮಾನವರು ಎಲ್ಲ ಒಂದೇ ಕಡೆ ಸೇರಿ ರಾತ್ರಿಯ ಸಮಯದಲ್ಲಿ ಬೆಂಕಿ ಹಚ್ಚಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಇದರಿಂದ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ, ಹಬ್ಬಗಳ ಕಲ್ಪನೆಗೆ ರಾತ್ರಿ ಅನ್ನೋದು ಸೂಕ್ತ ಸಮಯವಾಯಿತು. ಇದೆಲ್ಲವೂ ಮನುಷ್ಯನ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಭಾರತ, ಆಸ್ಟ್ರೇಲಿಯಾ ಸೇರಿದಂತೆ ಸಾಕಷ್ಟು ಕಡೆ ಪ್ರಾಚೀನ ಜನ ಬೆಂಕಿಯ ಸುತ್ತ ಹಬ್ಬಗಳ ಆಚರಣೆ ಮಾಡ್ತಾ ಇದ್ದಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಬೆಂಕಿ ಆಯುಧಗಳ ಕ್ರಾಂತಿಗೂ ಕಾರಣವಾಯಿತು. ಮೊದಲು ಪ್ರಾಣಿಗಳ ಜೊತೆಗೆ ಹೋರಾಡಲು ಮನುಷ್ಯ ಬೆಂಕಿಯನ್ನ ಬಳಸ್ತಾ ಇದ್ದ. ನಂತರ ಒಂದು ಕಡೆ ನೆಲೆ ನಿಂತು ಸಮಾಜ, ಸಾಮ್ರಾಜ್ಯ ಎಲ್ಲವನ್ನ ಕಟ್ಟಿದ ಮೇಲೆ ಮನುಷ್ಯರ ನಡುವೆ ಹೊಡೆದಾಡುವುದಕ್ಕೆ ಬೆಂಕಿ ಬಳಕೆ ಆಯಿತು. ಅದರಲ್ಲೂ ಹೊಸ ಹೊಸ ಲೋಹಗಳಿಂದ ಆಯುಧಗಳನ್ನು ತಯಾರಿಸೋದಕ್ಕೆ ಬೆಂಕಿ ಸಹಾಯ ಮಾಡ್ತು. ಲೋಹಗಳನ್ನು ಕರಗಿಸಿ ಆಯುಧಗಳನ್ನು ಮಾಡಿಕೊಂಡ. ತನಗೆ ಬೇಕಾದ ಉಪಕರಣಗಳ ತಯಾರಿಕೆಗೆ ಬೆಂಕಿಯನ್ನು ಬಳಸ್ಕೊಂಡ. ಇದೆಲ್ಲವೂ ಮನುಷ್ಯನ ಜೀವನವನ್ನು ಬೇರೆ ಲೆವೆಲ್ಗೆ ತಗೊಂಡು ಹೋಯಿತು. ಇದರಿಂದ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತ ಒಂದು ರೀತಿ ಸುಲಭದ ಜೀವನಕ್ಕೆ ಬಂದ. ಇದರಿಂದ ಹೊಸ ಹೊಸ ಕೆಲಸಗಳಿಗೆ ಮನುಷ್ಯ ಕೈ ಹಾಕ್ದ. ಅವನಲ್ಲಿ ಹೊಸ ಹೊಸ ಆಲೋಚನೆಗಳು ಬಂದ್ವು. ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಹೋದ. ನೋಡ್ತಾ ನೋಡ್ತಾ ಮನುಷ್ಯನ ಬೆಳವಣಿಗೆ ತುಂಬಾನೇ ವೇಗವಾಯಿತು. ಇನ್ನು ಈಗ ಮನುಷ್ಯ ಭೂಮಿಯನ್ನು ಬಿಟ್ಟು ಸ್ಪೇಸ್ಗೂ ಕೂಡ ಕಾಲಿಟ್ಟಿದ್ದಾನೆ. ಇದೆಲ್ಲದಕ್ಕೂ ಮೂಲ ಕಾರಣವೇ ಬೆಂಕಿ. ಇದನ್ನ ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈಗ ತುಂಬ ಜನ ನಮಗೆ ಕೆಲಸ ಇಲ್ಲ, ನಮಗೆ ಯಾರು ಕೆಲಸ ಕೊಡ್ತಿಲ್ಲ, ನಮ್ಮ ಎಜುಕೇಷನ್ಗೆ ತಕ್ಕ ಹಾಗೆ ಎಲ್ಲೂ ಕೂಡ ಕೆಲಸ ಸಿಗ್ತಿಲ್ಲ ಅಂತ ತುಂಬ ಜನ ತಮ್ಮ ಟೈಮನ್ನು, ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಇದೇ ರೀತಿ ಇದ್ದಂತಹ ಮನುಷ್ಯ 17 ಲಕ್ಷ ವರ್ಷಗಳ ಕಾಲ ಭೂಮಿ ಮೇಲೆ ಸಿಕ್ಕಂತಹ ಆಹಾರಗಳನ್ನು ತಿಂದು ಬೇರೆ ಪ್ರಾಣಿಗಳಿಗೆ ಆಹಾರ ಆಗಿ ಹೋಗಿದ್ದಾನೆ. ಈ ಬೆಂಕಿ ಅನ್ನೋದು ಸಿಕ್ಕ ಮೇಲೆ ಮನುಷ್ಯನ ಬೆಳವಣಿಗೆಯಲ್ಲಿ ಎಷ್ಟು ಚೇಂಜಸ್ ಆಯಿತು, ಅವನು ಎಷ್ಟು ವೇಗವಾಗಿ ಬೆಳೀತಾ ಹೋದ ಅನ್ನೋದು ನೀವು ತಿಳ್ಕೊಳ್ಳೇಬೇಕು. ನೀವೆಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡಿ. ಆಗಿನ ಮಾನವರೇನಾದರೂ ನಾನು ಈ ಕೆಲಸ ಮಾಡಿದರೆ ಯಾರು ಏನಂತಾರೋ, ನನ್ನನ್ನು ನೋಡಿದವರು ಏನಂತಾರೋ, ಈ ಕೆಲಸ ಆಗುತ್ತೋ ಇಲ್ವೋ, ಇದರಿಂದ ಏನಾದರೂ ತಪ್ಪಾದರೆ ಅಂತ ಯೋಚನೆ ಮಾಡಿದ್ದಿದ್ರೆ ಇವತ್ತು ನಾವು ಯಾರೂ ಕೂಡ ಈ ರೀತಿಯ ಜೀವನವನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಲಕ್ಷಾನುಗಟ್ಟಲೆ ವರ್ಷಗಳಿಂದ ಮನುಷ್ಯ ಹೊಸ ಹೊಸ ಕೆಲಸಗಳನ್ನು ಮಾಡಿಕೊಂಡೇ ಈ ಲೆವೆಲ್ಗೆ ಬಂದಿರೋದು. ಈಗ ನೀವು ನನಗೆ ಕೆಲಸ ಇಲ್ಲ, ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಾವು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ವಿಡಿಯೋವನ್ನು ನೀವು ಯಾವ ರೀತಿ ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.